ಮಳೆಗಾಲ ಮುಗಿದ ತಕ್ಷಣ ರಾಜರೆಲ್ಲ ಆಗ ಬಂಡಿ ಕಟ್ತಾರೆ. ಅಲ್ಲಿ ತನಕ ಅದನ್ನು ಚಾತುರ್ಮಾಸ್ಯ ಅಂತ ಒಂದು ಹೇಳೋದಿದೆ. ಚಾತುರ್ಮಾಸ್ಯ ಅಂತಂದರೆ ಮಳೆ ಹೆಚ್ಚು ಬರುವ ಸಮಯ. ಮಳೆ ಹೆಚ್ಚು ಬರುವುದು ಅಂತಂದಾಗ ನೆಲ ಆಗ ಮೆತ್ತನೆ ಆಗಿರುತ್ತೆ. ಆಗ ತಾನೇ ನೆಲದಲ್ಲಿ ಹೊಸ ಫಸಲು ಬರುವುದಿರಬಹುದು, ಗಿಡಗಳು ಬೆಳೆಯುವುದಿರ್ಬೋದು, ಪ್ರಾಣಿ ಪಕ್ಷಿಗಳು ಹುಟ್ಟುವುದಿರ್ಬೋದು. ಇದೆಲ್ಲವೂ ಕೂಡ ಪ್ರಕೃತಿಯಲ್ಲಿ 4 ತಿಂಗಳು ನಾವು ರೆಸ್ಟ್ ಕೊಡಬೇಕು. ಅದು ನಾವು ಕೊಡಲಿಲ್ಲ ಅಂತಲೇ ಇಷ್ಟು 1 ವರ್ಷ ಲಾಕ್ಡೌನ್ ಆಗಿದ್ದು. ನಾವು ಪ್ರಕೃತಿಯಲ್ಲಿ ಸಹಜವಾಗಿ ಅದಕ್ಕೊಂದು ರೆಸ್ಟ್ ಕೊಟ್ಟರೆ ನಮಗೆ ಈ ಪ್ರಾಬ್ಲಮ್ ಬರೋದೇ ಇಲ್ಲ. ನಾವು ಯಾವಾಗಲೂ ಭೂಮಿಯನ್ನು ದುಡಿಸಿ 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 ಕೊನೆಗೆ ಅದು ಕಮ್ಮಿ ಆಯಿತು ಅಂತ ಫರ್ಟಿಲೈಸರ್ ಹಾಕಿ, ಇನ್ಯಾವತ್ತು ಫರ್ಟಿಲೈಸರ್ ಹಾಕದೇ ಇದ್ದರೆ ಬೆಳೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ರೀತಿಯಲ್ಲಿ ಅದನ್ನು ಶೋಷಿಸ್ತೇವೆ. ನಯಂತ್ರೈಹಿ ಘಾತಯೇದ್ ಮಹೀನ್, ಯಾವತ್ತಿಗೂ ಯಂತ್ರ ಹಾಕಿ ಭೂಮಿಯನ್ನು ಆಳಕ್ಕೆ, ನೀವು ಉಳುವುದಕ್ಕೆ ಬಳಸ್ಬೋದು, ಯಾಕೆಂದರೆ ಅದು ನನ್ನನ್ನು ಇಷ್ಟು ಉಪಯೋಗಿಸ್ಕೊಳ್ಳಿ ಅಂತ ಹೇಳುತ್ತೆ. ಆದರೆ ನಾವು ಘಾತ ಮಾಡಿ ನೀರು ಎತ್ತಿ ಅದರ ಭೂಮಿಯ ಆಳಕ್ಕೆ ನಾವು ಪಿಲ್ಲರ್ಗಳನ್ನು ಹಾಕಿ ಏನೇನೋ ಮಾಡಿ ಅವ್ಯವಸ್ಥೆ ಮಾಡ್ತೇವಲ್ಲ, ಇದಕ್ಕೆ ನಿಜವಾಗಿ ಶಾಸ್ತ್ರೀಯವಾದ ಪರ್ಮಿಷನ್ ಇಲ್ಲ. ಎಷ್ಟು ನಿಮಗೆ ನೀರು ನಿಜವಾಗಿ ಬೇಕು ಅಂದರೆ ಮಳೆ ನೀರನ್ನು ಉಳಿಸಿ, ತಾನಾಗಿ ನಿಮ್ಮ ಬಾವಿಯಲ್ಲೋ ಅಥವಾ ಕೆರೆಯಲ್ಲೋ ತೊರೆಯಲ್ಲೋ ಸರೋವರದಲ್ಲೋ ನೀರು ಬತ್ತುವುದೇ ಇಲ್ಲ. ನಾವು ಮೇಲೆ ಎಲ್ಲ ಮುಚ್ಚಿ ನದಿಯನ್ನೆಲ್ಲ ಬತ್ತಿಸಿ ಬೇಡವಾದ ಅಕೇಶಿಯಾದಂತಹ ಗಿಡಗಳನ್ನು ಹಾಕಿ ನೆಲವನ್ನು ಒಳ್ಳೆ ಕಲ್ಲುಗುಂಡು ಥರ ಮಾಡಿಟ್ಟು ಆಮೇಲೆ ಬರಲಿಲ್ಲ ಅಂತ 1,000 ಅಡಿ 2,000 ಅಡಿ ಬರುವುದಿಲ್ಲ, ಹಾಗೆ ಅದು ಓಪನ್ ಮಾಡಿಟ್ಟು ಮತ್ತೆ ಮಕ್ಕಳು ಬಿದ್ದು ಅದನ್ನು ಎತ್ತಲಿಕ್ಕೆ ನಮ್ಮ ಹತ್ರ ಟೆಕ್ನಿಕಲ್ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಏನೋ ಅವಕಾಶಗಳೇ ಇಲ್ಲ ಅಂತ ಅದಕ್ಕೂ ಬೈಕೊಂಡು ಕೊನೆಗೆ ಅನ್ಯಾಯ ಒಂದಾದ ಮೇಲೆ ಆ ಅನ್ಯಾಯದ ಬಗ್ಗೆನೇ ಗಲಾಟೆ ಆಗುತ್ತೆ ಹೊರತು ಸಮಸ್ಯೆಯ ಪರಿಹಾರದ ಬಗ್ಗೆ ಮತ್ತೆ ಯೋಚನೆ ಇಲ್ಲವೇ ಇಲ್ಲ. ಆದರೆ ಇಲ್ಲಿ ರಾಜರೆಲ್ಲ ಆ ಕಾಲದಲ್ಲಿ ಅಂದರೆ ಮಳೆಗಾಲದಲ್ಲಿ ಯಾವತ್ತಿಗೂ ಕೂಡ ಊರು ಬಿಡುತ್ತಿರಲಿಲ್ಲ. ಅದು ನೀವು ವ್ಯಾಪಾರಿಗಳು ಹಾಗೆಯೇ ಅವರು ಓಡಾಟ ಎಲ್ಲ ಮಾಡಲಿಕ್ಕೆ ಶುರು ಮಾಡೋದು ಹೇಮಂತ ಋತುವಿನ ಕಾಲದಲ್ಲೇ. ಹೇಮಂತ ಶಿಶಿರ ಇದೆರಡು ಋತುಗಳು. ಆಮೇಲೆ ಮೊದಲಿಗೆ 2 ವಸಂತ ಮತ್ತು ಗ್ರೀಷ್ಮ, ಇದೆರಡು ಅವರ ಓಡಾಟದ ಕಾಲ. ಅಂದರೆ ಅವರು 8 ತಿಂಗಳು ದುಡಿದು 4 ತಿಂಗಳು ಮನೆಯಲ್ಲಿರ್ತಾರೆ, ತಮ್ಮ ಹೆಂಡತಿ ಮಕ್ಕಳ ಜೊತೆಗೆ ಆನಂದವಾಗಿರ್ತಾರೆ. ರಾಜರು 8 ತಿಂಗಳು ಕಾಲ ದಿಗ್ವಿಜಯ ಹೋಗೋದಿರ್ಬೋದು ಅಥವಾ ಜನ ಪ್ರದಕ್ಷಿಣೆ ಇರ್ಬೋದು, ಇದನ್ನೆಲ್ಲ ಮಾಡಿಕೊಂಡು 4 ತಿಂಗಳು ರೆಸ್ಟ್ ಕೊಡ್ತಾರೆ. ಅಂದರೆ ಪ್ರಕೃತಿಗೆ ತಾನಾಗಿ ಸಿಗ್ತಾ ಇದ್ದ ರೆಸ್ಟ್ ಅದು. ಹಾಗೆ ಸಿಕ್ಕಿದರೆ ನದಿಗಳೂ ಹಾಳಾಗೋದಿಲ್ಲ, ಬೆಟ್ಟಗಳೂ ಹಾಳಾಗುವುದಿಲ್ಲ, ರಸ್ತೆಗಳಲ್ಲಿ ಅಥವಾ ಒಟ್ಟು ಉಳಿದ ಜೀವಜಾತಗಳಿಗೂ ಅವುಗಳ ಹುಟ್ಟಿನ ಅವುಗಳ ಬೆಳವಣಿಗೆಯ ಕಾಲ ಆದ್ದರಿಂದಾಗಿ ಅದಕ್ಕೂ ತೊಂದರೆ ಆಗುವುದಿಲ್ಲ. ಜನಗಳು ಒಂದಿಷ್ಟು ನೆಮ್ಮದಿ ಇರುತ್ತೆ. ಇನ್ನು ಮುಖ್ಯವಾಗಿ ಇನ್ನು ಈ ಸನ್ಯಾಸಿಗಳು, ಋತ್ವಿಜರು, ಋಷಿಗಳು ಇವರೆಲ್ಲ ಏನು ಮಾಡ್ತಾರೆ ಅಂದರೆ ತಮ್ಮ ಶಿಷ್ಯರಿಗೆ ಪಾಠ ಮಾಡ್ತಾರೆ. ಅಂದರೆ ಅಧ್ಯಯನದ ಪೀಕ್ ಸ್ಟೇಜ್ ಅದು. ಒಂದು ಕಡೆ ಕೂತು ಎಲ್ಲ ಅಧ್ಯಯನ ಮಾಡೋದು. ಆಮೇಲೆ ಮತ್ತೆ ಸುತ್ತಾಟ ಇರುತ್ತೆ ಅವರಿಗೆ, ಒಂದೊಂದು ಮತ್ತೆ ಊರಿಂದ ಊರಿಗೆ ಭಿಕ್ಷೆ ಬೇಡ್ಕೊಂಡು ಓಡಾಡ್ತಾ ಇರ್ತಾರೆ. ಆದರೆ ಆ 4 ತಿಂಗಳು ಶಿಷ್ಯರಿಗೆ ಚೆನ್ನಾಗಿ ಪಾಠ. ಆ 4 ತಿಂಗಳು ಅವ್ರು ಕಲ್ತದ್ದು ಮತ್ತೆ 8 ತಿಂಗಳಿಗೆ ಅವರಿಗೆ ಅದರ ರಿಪಿಟೇಷನ್, ಎಲ್ಲೆಲ್ಲೋ ಹೋದಲ್ಲಿ ಏನೇನು ಯಾಕೆಂದರೆ ದೇಶ ಸುತ್ತು ಕೋಶ ಓದು.